ಒಂದು 400 ಗ್ರಾಮ್ ಚಿನ್ನ ಮತ್ತು ವಜ್ರ ಅಂತ ಹೇಳಿದ್ದಾರೆ. ಸುಮಾರು 94 ಲಕ್ಷ ರೂಪಾಯಿ ಅಂತಂದು ಹೇಳಿ ಈಗ FIRನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಸರ್. ಬಂದಿದ್ದಾರೆ ಸರ್. ಅದು ಒಂದು ಖಾಸಗಿ ಕಂಪನಿ ವಜ್ರ ಮತ್ತು ಬಂಗಾರ ಮಾರಾಟ ಮಾಡ್ತಕ್ಕಂಥ ಒಂದು ಖಾಸಗಿ ಕಂಪನಿ ಇರ್ತಕ್ಕಂಥದ್ದು. ಅವರು ಹೋಲ್ಸೇಲ್ ದರದಲ್ಲಿ ಬಂಗಾರದ ಅಂಗಡಿಗಳಿಗೆ ಚಿನ್ನ ಮತ್ತು ವಜ್ರ ವ್ಯಾಪಾರಸ್ಥರು ಅಂತ ನಮ್ಮ ಮಾಹಿತಿಗೆ ಬಂದಿದೆ ಸರ್. ಈಗ ತನಿಖೆ ಪೂರ್ಣಗೊಂಡಿದ ನಂತರ ಅವರು ಯಾರು ಅಂತಾರಾಜ್ಯ ಕಳ್ಳರು ಎಲ್ಲರು ಅಂತ ಗೊತ್ತಾಗುತ್ತೆ. ತನಿಖೆ ಮಾತ್ರ ತೀವ್ರ ಚುರುಕುಗೊಳಿಸಿದ್ದಾರೆ CPI ಸಾಹೇಬರು. ಮತ್ತು ಕಾನೂನಿನ ಭಯ ಕಡಿಮೆ ಆಗ್ತಾಯಿದೆ ಅಂತ ಸರ್. ಸಮಾಜದಲ್ಲಿ ಕಾನೂನಿನ ಭಯ ಕಡಿಮೆ ಆಗ್ತಾಯಿದೆ, ಕ್ರೈಮ್ಗಳು ಜಾಸ್ತಿ ಆಗ್ತಾಯಿವೆ. ಸೊ ಇವೆಲ್ಲ ನೋಡಿದರೆ ಶಿಕ್ಷೆಗಳು ಕಠಿಣ ಆಗಬೇಕು, ಚುರುಕಾಗಬೇಕಂತ ನಮ್ಮ ಅಭಿಪ್ರಾಯ. ಹಿಂಬಾಲಿಸ್ಕೊಂಡು ಬಂದಾರಲ್ಲ, ಅಂದರೆ ಇವ್ರ ಬಗ್ಗೆ ಇವರು ಚಲನವಲ್ಲ ಗೊತ್ತಿದ್ದವರು ಮಾಡ್ಯಾರ ಅನಿಸುತ್ತೆ ಸರ್. ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ನಾವು ಗಮನಿಸಿದಾಗ ಬಂಗಾರದ ಅಂಗಡಿಯಲ್ಲಿ ಇವರು ವ್ಯಾಪಾರ ಒಂದು 400 ಗ್ರಾಮ್ ಚಿನ್ನ ಮತ್ತು ವಜ್ರ ಅಂತ ಹೇಳಿದ್ದಾರೆ. ಸುಮಾರು 94 ಲಕ್ಷ ರೂಪಾಯಿ ಅಂತಂದು ಹೇಳಿ ಈಗ FIRನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಸರ್. ಬಂದಿದ್ದಾರೆ ಸರ್. ಅದು ಒಂದು ಖಾಸಗಿ ಕಂಪನಿ ವಜ್ರ ಮತ್ತು ಬಂಗಾರ ಮಾರಾಟ ಮಾಡ್ತಕ್ಕಂಥ ಒಂದು ಖಾಸಗಿ ಕಂಪನಿ ಇರ್ತಕ್ಕಂಥದ್ದು. ಅವರು ಹೋಲ್ಸೇಲ್ ದರದಲ್ಲಿ ಬಂಗಾರದ ಅಂಗಡಿಗಳಿಗೆ ಚಿನ್ನ ಮತ್ತು ವಜ್ರ ವ್ಯಾಪಾರಸ್ಥರು ಅಂತ ನಮ್ಮ ಮಾಹಿತಿಗೆ ಬಂದಿದೆ ಸರ್. ಈಗ ತನಿಖೆ ಪೂರ್ಣಗೊಂಡಿದ ನಂತರ ಅವರು ಯಾರು ಅಂತಾರಾಜ್ಯ ಕಳ್ಳರು ಎಲ್ಲರು ಅಂತ ಗೊತ್ತಾಗುತ್ತೆ. ತನಿಖೆ ಮಾತ್ರ ತೀವ್ರ ಚುರುಕುಗೊಳಿಸಿದ್ದಾರೆ CPI ಸಾಹೇಬರು. ಮತ್ತು ಕಾನೂನಿನ ಭಯ ಕಡಿಮೆ ಆಗ್ತಾಯಿದೆ ಅಂತ ಸರ್. ಸಮಾಜದಲ್ಲಿ ಕಾನೂನಿನ ಭಯ ಕಡಿಮೆ ಆಗ್ತಾಯಿದೆ, ಕ್ರೈಮ್ಗಳು ಜಾಸ್ತಿ ಆಗ್ತಾಯಿವೆ. ಸೊ ಇವೆಲ್ಲ ನೋಡಿದರೆ ಶಿಕ್ಷೆಗಳು ಕಠಿಣ ಆಗಬೇಕು, ಚುರುಕಾಗಬೇಕಂತ ನಮ್ಮ ಅಭಿಪ್ರಾಯ. ಅವ್ರು ಹಿಂಬಾಲಿಸ್ಕೊಂಡು ಬಂದಾರಲ್ಲ, ಅಂದರೆ ಇವ್ರ ಬಗ್ಗೆ ಇವರು ಚಲನವಲ್ಲ ಗೊತ್ತಿದ್ದವರು ಮಾಡ್ಯಾರ ಅನಿಸುತ್ತೆ ಸರ್. ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ನಾವು ಗಮನಿಸಿದಾಗ ಬಂಗಾರದ ಅಂಗಡಿಯಲ್ಲಿ ಇವರು ವ್ಯಾಪಾರ